ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಳ್ಳಿ ಅಂದರೆ ಏಡಿ ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದು ಜ್ವರಕ್ಕೆ, ಶೀತ, ಕೆಮ್ಮು ಎಲ್ಲದಕ್ಕೂ ಒಳ್ಳೆಯದು. ಹಾಗಾಗಿ ವರ್ಷಕ್ಕೊಂದ್ಸಲನಾದ್ರೂ ತಿನ್ನಬೇಕು. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಫ್ರೆಂಡ್ಸ್, ಬನ್ನಿ ಈಗ ಒಲೆ ಹಚ್ಕೊಂಡು ಅದ್ರ ಮೇಲೆ ಒಂದು ಪಾತ್ರೆ ಇಡೋಣ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ. ಫ್ರೆಂಡ್ಸ್, ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದಿದ್ದಕ್ಕೆ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಫ್ರೆಂಡ್ಸ್, ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಅದಕ್ಕೆ ಆಗಲೇ ಅರಿಶಿನ ಮತ್ತು ಉಪ್ಪು ಹಾಕಿ ತೊಳೆದಿರೋಂಥ ನಳ್ಳಿನ ಹಾಕ್ತಾಯಿದ್ದೀನಿ. ನೋಡಿ, ಈ ಕಾಲನ್ನ ಗೆಜ್ಜಬೇಕು. ಆವಾಗಲೇ ನಾವು ಹಾಕೋಂಥ ಮಸಾಲೆ ಇದ್ರೊಳಗಡೆ ಎಲ್ಲ ಹೋಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಗೆಜ್ಜಬೇಕು ಎಲ್ಲ ಕಾಳುಗಳನ್ನು. ನೋಡಿ, ಈ ಥರ ಗೆಜ್ಜಿದ್ರೆ ರಸ ಎಲ್ಲ ಅದರೊಳಗಡೆ ಇರುತ್ತೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಗೆಜ್ಜಬೇಕು. ಸ್ವಲ್ಪ ಓಪನ್ ಮಾಡಿದ್ರೆ ನಾವು ಹಾಕೋಂಥ ಮಸಾಲೆ ಎಲ್ಲ ಒಳಗಡೆ ಇರುತ್ತೆ. ಅದು ಫ್ರೆಂಡ್ಸ್, ಇದನ್ನು ಜಾಸ್ತಿ ಬೇಯಿಸೋ ಥರ ಇಲ್ಲ. ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಮಸಾಲೆ ಎಲ್ಲ ಹಾಕ್ಬಿಟ್ಟು ಇವಾಗ ಎಣ್ಣೆಯಲ್ಲಿ ಫ್ರೈ ಆಯ್ತಾ ಇರಲಿ. ಇವಾಗ ಮಸಾಲೆಗೆ ಹಾಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಇವಾಗ ಮಸಾಲೆಗೆ 1-2 ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ದಪ್ಪದು 2 ತೊಗೊಂಡು ಅರ್ಧ ಒಗ್ಗರಣೆಗೆ ಹಾಕಿದ್ದೀನಿ. ಇನ್ನು 1/2ನ ರುಬ್ಬಕ್ಕೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಒಂದು 10ರಿಂದ 15 ಎಸಳು ಬೆಳ್ಳುಳ್ಳಿ, 1-2 ಲವಂಗ, ಶುಂಠಿ, 4ರಿಂದ 5 ಪೀಸು ಚಕ್ಕೆ, ಖಾರಕ್ಕೆ ತಕ್ಕಷ್ಟು ಮಟನ್ ಸಾಂಬಾರು ಪುಡಿ. ಇದನ್ನು ಎಲ್ಲನೂ ಒಟ್ಟಿಗೆ ರುಬ್ಕೋಬೇಕು. ಇವಾಗ ಒಂದು ಅರ್ಧ ಹೋಳು ಕಾಯಿ. ಫ್ರೆಂಡ್ಸ್, ನೋಡಿ, ಇವಾಗ ನೀರೆಲ್ಲ ಸುಂಡಿದೆ. ಇವಾಗ ರುಬ್ಬಿರೋಂಥ ಮಸಾಲೆನ ಹಾಕೋತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮಾಮೂಲಿ ಮಟನ್ ಸಾಂಬಾರಿಗೆ ಏನು ಹಾಕ್ತೀವಿ ಅದೇ ಮಸಾಲೆನ ಇದಕ್ಕೆ ಹಾಕ್ಕೋಬೇಕು. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಕುದಿಯಕ್ಕೆ ಬಿಡೋಣ. ಜಾರು ತೊಳೆದಿದ್ದೀವಲ್ಲ, ಆ ನೀರನ್ನು ಹಾಕೊಳ್ಳೋಣ. ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಫ್ರೆಂಡ್ಸ್, ಈಗ ಉಪ್ಪು ಹಾಕಿದ್ದೀನಿ. ಒಂದು 10 ನಿಮಿಷ ಮಳೆ ಬರೋವರೆಗೂ ಕಾಯಿಸ್ಕೊಳ್ಳೋಣ. ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಖಾರ ಕುದ್ದು ಬಂದರೆ ಸಾಕು. ಫ್ರೆಂಡ್ಸ್, ನೋಡಿ, ಇವಾಗ ಸಾಂಬಾರು ಮಳೆ ಬಂದಿದೆ. ನಳ್ಳಿ ಬೆಂದಿದೆ. ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಚಾಕುನ ಹೆಜ್ಜೋಣ. ಅದರ ಕಣ್ಣೆತ್ತೇನಾರು ಆಗಿದರೆ ಹೋಗುತ್ತೆ ಅನ್ನೋ ನಮ್ಮ ನಂಬಿಕೆ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ. ನೋಡಿ, ಎಷ್ಟು ಘಮ ಘಮ ಅಂತ ಐತೆ ಗೊತ್ತಾ. ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದೈತೆ. ನೀವು ಇದೇ ಥರ ಮಾಡಿ ಮನೆಯಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು. ಶೀತ, ಕೆಮ್ಮು, ಒಳಜ್ವರ ಏನಾರು ಇದ್ದರೆ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವರ್ಷಕ್ಕೆ ಒಂದು ಸಲನಾದ್ರೂ ಮಕ್ಕಳಿಗೆ ತಿನ್ನಿಸ್ಬೇಕು ಇದನ್ನು. ನೋಡಿ, ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಒಂದು ಸಲ.
ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.